ಅವರ ಜೊತೆಗೆ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು ಆ ಒಂದು ಮೈತ್ರಿಕೂಟ ಏನಾದರೂ ಗೆದ್ದು ಬಂತು ಅಂದ್ರೆ 5 ವರ್ಷದಲ್ಲಿ 5 ಪ್ರಧಾನಮಂತ್ರಿಗಳು ಬದಲಾಗ್ತಾರೆ ಅನ್ನುವಂತಹ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಇನ್ನು ಕಾಂಗ್ರೆಸ್ ಪಕ್ಷದ ಒಬ್ಬರು ಹಿರಿಯ ನಾಯಕರು ಜೈರಾಮ್ ರಮೇಶ್ ಅನ್ನೋಂಥವ್ರು ಅವ್ರೇನಂತ ಹೇಳ್ತಾರೆ, ಒಂದ್ ವೇಳೆ ಕಾಂಗ್ರೆಸ್ ಪಕ್ಷ ಏನಾದರೂ ಗೆದ್ದು ಬಂದ್ರೆ ಅಥವಾ ಈ ಇಂಡಿಯಾ ಬಣ ಏನಾದರೂ ಗೆದ್ದು ಬಂತು ಅಂದ್ರೆ 3 ದಿನಗಳಲ್ಲಿ ಫಲಿತಾಂಶ ಬಂದ 3 ದಿನಗಳಲ್ಲಿ ನಾವು ಪ್ರಧಾನಿಯನ್ನ ಘೋಷಣೆ ಮಾಡ್ತೀವಿ. ಅದು ಒಬ್ಬರೇ ಆಗಿರ್ತಾರೆ, 5 ವರ್ಷ ಅವಧಿಯನ್ನ ಮುಗಿಸುವಂತಹ ಒಬ್ಬ ವ್ಯಕ್ತಿಯನ್ನ ಪ್ರಧಾನಿಯಾಗಿಸ್ತೀವಿ ಅಂತ ಅವರು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಇವ್ರು ಯಾಕೆ ಈ ರೀತಿ ಹೇಳಿದ್ರು? ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ 5 ಜನ ಪ್ರಧಾನಿಗಳಾಗ್ತಾರೆ ಅಂತ ಹೇಳಿದ್ರೆ ಏನಿದು ಮಾತಿನ ಒಳಾರ್ಥ ಅವ್ರದ್ದು? ಮೋದಿ ಅವ್ರಿಗೆ ಈ ಸಲ ಏನು ಮಾತಾಡಬೇಕು ಅನ್ನೋದು ಪ್ರಾಬ್ಲಮ್ ಆಗಿದೆ. ಯಾಕಪ್ಪ ಅಂತಂದ್ರೆ ಈ ಹಿಂದಿನ ಚುನಾವಣೆಗಳಲ್ಲಿ 14 ಮತ್ತು 19 ಚುನಾವಣೆಯಲ್ಲೇ ಮೋದಿಯವರು ಪಿಚ್ನಲ್ಲಿ ಬಂದು ಅವ್ರು ಆಡ್ತಾ ಇದ್ರು, ಬ್ಯಾಟಿಂಗ್ ಮಾಡ್ತಾ ಇದ್ರು. ಹೀಗಾಗಿ ಅವ್ರು ಸ್ಪಿನ್ ಹೋಗಿತಾರೋ, ಗುಗ್ಲಿ ಹೋಗಿತಾರೋ, ಫಾಸ್ಟ್ ಬಾಲ್ ಮಾಡ್ತಾರೋ, ಸ್ವಿಂಗ್ ಮಾಡ್ತಾರೋ, ಒಳಗೆ ಹಾಕ್ತಾರೋ, ಹೊರಗೆ ಹಾಕ್ತಾರೋ ಗೊತ್ತಾಗ್ತಿರಲಿಲ್ಲ. ಆದರೆ ಈ ಸಲ ದುರಂತ ಏನಪ್ಪ ಅಂತಂದರೆ ಮೋದಿ ಅವರೆಲ್ಲ ಬಂದು ಇವತ್ತು ಇವ್ರ ಪಿಚ್ನಾಗ ಆಡಿದ್ರು. ಹೀಗಾಗಿ ಎಷ್ಟು ಚೇಂಜಸ್ ರೀ ಅವರು, ಎಷ್ಟು ಸ್ಲೋಗನ್ಸು, ಎಷ್ಟು ಚೇಂಜಸ್ಸು. ಇಲ್ಲೇನಾದರೂ ರಾಹುಲ್ ಒಂದು ಮಾತಾಡೋದಕ್ಕೆ ಏನೋ ಮಾತಾಡ್ತಾರೆ, ಇಲ್ಲ ಹಂಗೆ. ಮತ್ತು 5 ಮಂದಿ ಪ್ರಧಾನಿಗಳಾಗ್ತಾರೋ 5 ವರ್ಷ, ಏನು ತಪ್ಪಿಲ್ಲ, ಡೆಮೋಕ್ರಸಿ ಇದು. ಎಲ್ಲರೂ ಒಂದು ಪಕ್ಷ ಒಂದು ವರ್ಷ ಆಡಿ ಇಲ್ಲಿ ನಮಗೆ ಬೇಕಾಗಿದ್ದು ಎಷ್ಟೊಂದು ಪ್ರಧಾನಿ ಆಗ್ತಾರಲ್ಲ, ಎಷ್ಟು ಪ್ರಾಮಾಣಿಕವಾಗಿ ಗವರ್ನೆನ್ಸ್ ಕೊಡ್ತಾರೆ, ಅದು ಮುಖ್ಯ. ನಮ್ಮ ಪ್ರಧಾನಿ ಮುಖ್ಯ ಅಲ್ಲ, ಪಟ್ಟ. ಈಗ ನಾವು ಇವರೊಬ್ಬರಿಗೆ ಪ್ರಧಾನಿ ಪಟ್ಟ ಮುಖ್ಯ ಅಂತ ಕೊಟ್ಟಿವಿ ನಾವು 10 ವರ್ಷ. ಇವತ್ತು ಇವ್ರು 10 ವರ್ಷದಲ್ಲಿ ಏನು ಸಾಧನೆ ಮಾಡಿದರು ಅನ್ನೋದು ನಾವು ನೆನಪು ಮಾಡ್ಕೊಂಡಾಗ ಇಲ್ಲಿ ಬಡತನ ಹೆಚ್ಚಾಯ್ತು, ನಿರುದ್ಯೋಗ ಹೆಚ್ಚಾಯ್ತು, ಬೆಲೆ ಏರಿಕೆ ಹೆಚ್ಚಾಯ್ತು, ಎಲ್ಲ ಹೆಚ್ಚಾಯ್ತು. ಮತ್ತು ನಾವು ಜಗತ್ತಿನಲ್ಲಿ 5ನೇ ಶ್ರೀಮಂತರು ಅದು ಮೆಚ್ಚುವಂಥ ವಿಷಯನ. ನಾ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲೇ ಮುಖ್ಯ ನಮ್ಮ ಗವರ್ನೆನ್ಸ್ ಪ್ರಾಮಾಣಿಕವಾದ ಆಡಳಿತ ಬೇಕಾಗಿದೆ. ಅದು ಜನಸಾಮಾನ್ಯರ ಪರವಾಗಿ, ಯಾರೋ ಕಾರ್ಪೊರೇಟ್ಗಳನ್ನು, ಯಾರೋ ಬಂಡವಾಳಶಾಲೆಗಳನ್ನ ಮೆಚ್ಚಿಸುವಾಗ ಅವ್ರನ್ನ ಏನಪ್ಪ ಭೂಮಿ ಕೊಟ್ಟಿನಿ. ಈಗ ನೆಕ್ಸ್ಟ್ ಅದಾದ್ರಿ, ಸಪೋಸ್ ಏನಾದರೂ ಮೋದಿ ಅವರನ್ನು ಹಿಂದಿನಂಗೆ ಈ ಸಲ ಬಂದರೆ ಒಂದು ದೊಡ್ಡ ಅಪಾಯಕಾರದ ಏನಪ್ಪ ಅಂದ್ರೆ ಈ ಒಕ್ಕಲತನ ಮಾಡುತ್ತಿರುವಂಥ ಅಗ್ರಿಕಲ್ಚರ್ ಮಂದಿಗೆ ಅವ್ರು ಈಗಾಗಲೇ ಒಂದು ಕಾನೂನನ್ನು ಮಾಡಿದ್ರು, ಅವ್ರು ಹಿಂತಕೊಂಡಿದ್ದಾರೆ. ಅದು ಒಳಗೆ ಸಿಟ್ಟದ ಅವ್ರಿಗೆ. ಅವ್ರು ಸುಲಭವಾಗಿ ಬಿಟ್ಟುಕೊಳ್ಳೋ ಮನುಷ್ಯ ಅಲ್ಲ. ಮೋದಿಯವ್ರನ್ನ 10 ವರ್ಷದ ಇತಿಹಾಸ ನಾವು ಸಹಜವಾಗಿ ನೋಡಿದರೆ, ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದ್ರೆ ಸ್ಪಷ್ಟ ಆಗ್ತದೆ. ಮತ್ತೊಮ್ಮೆ ನಿಮ್ಮ ಕಿಸಾನ್ ಕಾನೂನನ್ನು ಮತ್ತೊಂದು ರೂಪಲೆ ತರು ಲೆಕ್ಕದಲ್ಲಿದ್ದಾರೆ. ಈಗಾಗಲೇ ಅದನ್ನು ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಶಾಹಿ ವರ್ಗದವರು. ಸೂಚನೆಗಳು ಬರ್ತಾ ಇದ್ದಾವೆ, ನ್ಯೂಸ್ಗಳು ಬರ್ತಾ ಇದ್ದಾವೆ. ಹೀಗಾಗಿ ಇಡೀ ಇಲ್ಲಿವರೆಗೆ ಎಲ್ಲರೂ ಕೊಟ್ಟಾಯಿತು. ಈಗ ರೈಲ್ವೆ ಕೊಟ್ಟಿದ್ದಾರೆ, ಜೊತೆಗೆ ವಿಮಾನ ಕೊಟ್ಟರು, ಮತ್ತೇನೋ ಕೊಟ್ಟರು, ಆಮೇಲೆ ಏನೋ ಬಂದರುಗಳನ್ನು ಕೊಟ್ಟರು, ಎಲ್ಲ ಕೊಡ್ತಾ ಇದ್ದಾರೆ. ನಿನ್ನ ನಾವು ಅಂತೀವಲ್ಲ, ನಿಮ್ಮ ಮ್ಯಾದ್ಮೇಲೆ ಹೇಳ್ತಾ ಇರ್ತೀನಿ, ಸಾರ್ವಜನಿಕ ಉದ್ಯಮಿಗಳನ್ನು ಕೊಟ್ಬಿಟ್ಟಿದ್ದಾರೆ, ಮಾರ್ಕೊಂಡಿದ್ದಾರೆ. 10 ವರ್ಷದೊಳಗೆ ಒಂದು ಸಾರ್ವಜನಿಕ ಉದ್ಯಮಿ ಇವರಿಂದ ಸ್ಥಾಪನೆ ಮಾಡಲಿಕ್ಕೆ ಆಗಲಿಲ್ಲ. ಅದು ಸಾಕಷ್ಟು ಮಾರ್ಕೊಂಡ್ರು. ಅದು ಹೇಗಪ್ಪ ಅಂದ್ರೆ ದುಡ್ಡಿಗೆ ಅಂತಾರೆ, ಸ್ವಸ್ಥದ ಕೊಟ್ಬಿಡೋದು ತಮಗೆ ಬೇಕಾದಂಥವ್ರಿಗೆ, ಅದು ಕಾರ್ಪೊರೇಟ್ಗಳಿಗೆ. ಇಂಥದ್ದು ನಾವು ನೋಡಿದ್ದೀವಿ. ಈಗ ನಮಗೆ ಬೇಕಾಗಿದ್ದು ಈ ಶ್ರೀಮಂತ ಪರ ಇದ್ದಂಥ ಆಡಳಿತ ಅಲ್ಲ. ಮತ್ತು ಇನ್ನೊಂದು ಅಪಾಯ ಸಂವಿಧಾನದ ಇವ್ರು ಹೇಳ್ಬೋದು ಬೇಕಾದಷ್ಟು ಮೋದಿ ಅವರು, ಇಲ್ಲ ಅಪಾಯ ಇಲ್ಲ, ಹಾಗೆ ಹೀಗೆ ವಾದ ಮಾಡ್ಬೋದು. ವಾದಕ್ಕೇನು ತಪ್ಪಿಲ್ಲ, ಬುದ್ಧಿವಂತರ ಮಾಡ್ತಾರೆ. ಆದರೆ ವಾಸ್ತವ ನೋಡಿಕೊಂಡಾಗ ED, CBI, IT ಇದನ್ನು ಬಳಸ್ಕೊಂಡಿದ್ದು ನೋಡಿದಾಗ ಕಾಂಗ್ರೆಸ್ಗಿಂತಲೂ ಭೀಕರವಾಗಿ ಬಳಸ್ಕೊಂಡಿದ್ದಾರೆ ಇದನ್ನು. ಎಷ್ಟು ಮಂದಿ ಇವತ್ತು, ಎಷ್ಟು ಜನ ಮೇಲೆ ಕೇಸ್ಗಳಾಗಿದ್ದಾವಪ್ಪ ಅಂತಂದ್ರೆ ಇಂಡಿಯನ್ ಹಿಸ್ಟ್ರಿಯಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಆಗಿಲ್ಲ ಹಿಂದಿನ ಒಂದು 60 ವರ್ಷಗಳಲ್ಲಿ. ಇದನ್ನೆಲ್ಲ ಗಮನಿಸಿಕೊಂಡು ಆಗ ಬರೀ CBI ಒಂದಾಯಿತು. ಅದಕ್ಕಾಗಿ ಇವರೇನಿದ್ದರು, ಏಪ್ಪ ಇದು ಕಾಂಗ್ರೆಸ್ನ ಒಂದು ಗಿಳಿ, ಪಂಜರದ ಗಿಳಿ ಅಂತ ಹೇಳಿದ್ರು. ಇವತ್ತು 3 ಅವ್ರ ಗಿಳಿನ, ಅವು ಗಿಳಿನೋ ರಣಹದ್ದುಗಳು ಗೊತ್ತಿಲ್ಲ. ಯಾಕೆಂದ್ರೆ ಆ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿವರೆಗೆ ಕೇಜ್ರಿವಾಲ್ ಒಂದು ಸುಳು ಸಿಕ್ಕಿಲ್ಲ, ಒಂದು 10% ಸಿಕ್ಕಿಲ್ಲ. ಆ ಇಡೀ ಕಾನೂನು ಮಾಡಿ, ಆ ಇಡೀ ಕಾನೂನು ಒಂದು ಕ್ಲೌಸ್ ಹಾಕಿ ಕನ್ವಿನ್ಸ್ ಆಗೋದು ತನಕ ಜಡ್ಜ್ ಅವರು ಕನ್ವಿನ್ಸ್ ಆಗಬೇಕು. ಅಲ್ಲಿವರೆಗೆ ಅವ್ರು ಏನು ಕನ್ವಿನ್ಸ್ ಆಗ್ತಾರೋ ಏನೋ ಗೊತ್ತಿಲ್ಲ. ಇವ್ರು ಅದನ್ನು ಉದಾಹರಣೆ ತಂದು ಬಿಡ್ತಾರೆ, ಸಾಕ್ಷಿ ತೊಗೊಂಬರ್ತಾರೆ, ಮಾಫಿ ಸಾಕ್ಷಿ ತೊಗೊಂಬರ್ತಾರೆ. ತಂದ್ರೆ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಮೇಲೆ ನಿಜವಾಗಿಯೂ ಒಂದು ರೂಲ್ಸ್ ಅದ. ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ ಮೇಲೆ ಕೊಲೆಗೆ ಶಿಕ್ಷೆ ಕೊಡುವಂಥದ್ದಿಲ್ಲ ಕೊಲೆಗಾರನಿಗೆ. ಯಾಕಂದ್ರೆ ಅವ್ನು ಮಾಡಿದ ಹೋಗಲ್ರಿ, ಇದಿಲ್ಲ, ಸಾಕ್ಷಿ ಇಲ್ಲ. ಹಂಗಿದು ಮಾಫಿ ಸಾಕ್ಷಿ ಮೇಲೆ ಶಿಕ್ಷೆ ಕೊಟ್ಟಿದ್ದಾರೆ. ನಾಳೆ ಆಡಳಿತಕ್ಕೆ ಬಂದರೆ, ಈಗ ನಿಮ್ಮದು ಹಿಂದಿನ ಎಪಿಸೋಡಲ್ಲೂ ಹೇಳಿದ್ದಾರೆ ನಿಮ್ಮದು ಏನಪ್ಪ ಅಂದ್ರೆ, ಚುನಾವಣೆ ಈ
ಪ್ರಜಾಪ್ರಭುತ್ವದ ಅದು ಉಸಿರು ಅದು ಅದನ್ನು ಉಸಿರು ಕಟ್ಟಿಸುವಂಥ ಕೆಲಸ ಮಾಡಿದ್ರು. ತಾವು ಬೇಗ 3 ಮಂದಿ ಕಮಿಷನ್ ತಂದು ನೇಮಿಸ್ಕೊಂಡು